ಲೆಟ್ ಮಿ ಕ್ವೆಶ್ಚನ್ ಯು. 3,500 ವರ್ಷಗಳ ಹಿಂದೆ ಯಹೂದಿಗಳನ್ನ ಅಲ್ಲಿಂದ ಒಡೆದು ಓಡಿಸಿದ್ರು. ಯಾರ್ಯಾರು ಹೊಡೆದ್ರು ಅದ್ರ ಇನ್ನೊಂದು ಬ್ಯಾಬಿಲೋನಿಯನ್ಸು, ರೋಮನ್ಸು, ಎಲ್ಲರೂ ಅವರ ಧಾರ್ಮಿಕ ಕ್ಷೇತ್ರ ಇತ್ತಲ್ಲ ಅದನ್ನು ಚಿಂದಿ ಮಾಡಿಬಿಟ್ರು. ಎಕ್ಸೆಪ್ಟ್ ಒಂದು ಗೋಡೆ. ಅವರನ್ನ ಅಲ್ಲಿಂದ ಹಿಂಸೆ ಕೊಟ್ಟು ಆಚೆ ಓಡಿಸಿದ್ರು. ಯಹೂದಿಗಳಿಗೆ ಸಂಬಂಧಪಟ್ಟಿದ್ದ ಜಾಗ ಅಲ್ವಾ ಅದು? ಹಾಗಾದ್ರೆ ಯಹೂದಿಗಳಿಗೆ ಸಂಬಂಧಪಟ್ಟಿದ್ದ ಜಾಗವೋ ಅಲ್ವೋ? ರಿಗಾರ್ಡಿಂಗ್ 100 ವರ್ಷದ ಹಿಂದಿನ ಇತಿಹಾಸ ನೀವು ಮಾತಾಡ್ತಿದ್ದೀರಿ. ನಾನು ಸ್ಟಾರ್ಟಿಂಗ್ ಓಪನಿಂಗ್ ಸ್ಟೇಟ್ಮೆಂಟಲ್ಲಿ ನಾನು ಒಂದು ಕ್ವೆಶನ್ ಕೇಳಿದ್ದೆ, ಯಾಕೆ ಮುಸ್ಲಿಮರಿಗೆ ಆ ಜಾಗ ಸಿಗಬಾರ್ದು, ಯಾಕೆ ಪ್ಯಾಲೆಸ್ತೀನಿಯರಿಗೆ ಆ ಜಾಗ ಸಿಗಬಾರ್ದು ಅಂತ. ಹಾಗಾದ್ರೆ ಯಹೂದಿಗಳದಲ್ವಾ ಆ ಜಾಗ? ನೋ ಲೆಟ್ ಹರ್ ಆನ್ಸರ್ ಪ್ಲೀಸ್. ಕ್ರಿಶ್ಚಿಯನ್ರಿಗಲ್ವಾ ಅದು ಆ ಜಾಗ? ನಾನು ಹೇಳ್ತಾ ಇರುವಂತ ಈಗಲೂ ಕೂಡ ಪ್ಯಾಲೆಸ್ತೀನಿಯಲ್ಲಿ ಕ್ರಿಶ್ಚಿಯನ್ಸ್ ಇದ್ದಾರೆ, ಜೀವ್ಸ್ ಇದ್ದಾರೆ. ಐ ಮೀನ್ ದ ಜೀವ್ಸ್ ದಟ್ ಡಸಂಟ್ ಸಪೋರ್ಟ್ ಇಸ್ರೇಲ್, ದ ಜೀವ್ಸ್ ದಟ್ ಡಸಂಟ್ ಸಪೋರ್ಟ್ ಜಿನೋಸೈಡ್ ಆಫ್ ಇಸ್ರೇಲ್, ದ ಬಾರ್ಬರಿಸಮ್ ದಟ್ ಇಸ್ರೇಲ್ ಇಸ್ ಕಂಡಕ್ಟಿಂಗ್, ಅದನ್ನು ಸಪೋರ್ಟ್ ಮಾಡದೇ ಇರುವಂತಹ ಇಸ್ರೇಲ್ ಕ್ರಿಶ್ಚಿಯನ್ಸ್ ಇದ್ದಾರೆ, ಜೀವ್ಸ್ ಇದ್ದಾರೆ. ಅವರಿಗೆ ಯಾವುದೇ ರೀತಿಯಾದಂತಹ ತೊಂದರೆ ಹಮಾಸ್ ಆಗಲಿ ಅಲ್ಲಿ ಪ್ಯಾಲೆಸ್ತೀನಿಯನ್ ಜನರು ಮಾಡ್ತಾ ಇಲ್ಲ. ನನ್ನ ಕ್ವೆಶ್ಚನ್ ಓಕೆ ನೀವು ಹೇಳೋದು ಪ್ಯಾಲೆಸ್ಟೈನಲ್ಲಿ ಜ್ಯೂಸ್ ಇದ್ದಾರೆ, ಅವರು ಇಸ್ರೇಲ್ನ ವಿರುದ್ಧ ಇದ್ದಾರೆ. ಹಮಾಸ್ನ ಸದಸ್ಯರು ಎಷ್ಟು ಜನ ಜ್ಯೂಸ್ ಇದ್ದಾರೆ? ಹಮಾಸ್ನ ಸದಸ್ಯರು ಯಾರು ಇಲ್ಲ. ಯಾಕೆ? ಬಿಕಾಸ್ ಇಟ್ ಇಸ್ ಅನ್ ಇಸ್ಲಾಮಿಕ್ ಆರ್ಗನೈಸೇಷನ್. ಎಸ್, ದಟ್ ಈಸ್ ದ ಆನ್ಸರ್ ಮೇಡಮ್, ದಟ್ ಈಸ್ ದ ಆನ್ಸರ್. ಸೊ ಯು ಆರ್ ಸೇಯಿಂಗ್ ಯಹೂದಿಗಳ ಜೊತೆಗೆ ಒಂದು ನಿಮಿಷ, ಯಹೂದಿಗಳ ಜೊತೆಗೆ ಹೇಗೆ ನಡೆದುಕೊಳ್ಳಬೇಕು ಅಂತ ಡಾಕ್ಟ್ರಿನ್ ಇದೆ, ಆ ಮಾದರಿಯಲ್ಲಿ ನಡೆದುಕೊಳ್ಳಲಾಗ್ತಾ ಇದೆ. ಯಾರಿಗೊಬ್ಬರಿಗೆ ಕೇಳಿದೆ ನಾನು, ಈ ಸಮಸ್ಯೆಗೆ ಪರಿಹಾರ ಏನು ಅಂತ. ಯಹೂದಿಗಳೆಲ್ಲರೂ ಮುಸ್ಲಿಮರಾಗೋದು ಅಂತ ಹೇಳಿದ್ರು. ಯಹೂದಿಗಳೆಲ್ಲರೂ ಮುಸ್ಲಿಮರಾದರೆ ನಾಳೆಯಿಂದ ಈ ಸಮಸ್ಯೆ ಇರೋದಿಲ್ಲ. ಬಟ್ ಅವ್ರದ್ದು ಸಮಸ್ಯೆ ಏನಂದರೆ ನಮ್ಮ ಸಂಸ್ಕೃತಿ, ನಮ್ಮ ಸಂಪ್ರದಾಯ, ನಮ್ಮ ದೇವ್ರನ್ನ ನಾನು ಉಳಿಸ್ಕೋಬೇಕು ಅಂತ ಅವ್ರು ಬಡದಾಡ್ತಿದ್ದಾರೆ ಅಷ್ಟೇ. ದಟ್ ಈಸ್ ದ ಪ್ರಾಬ್ಲಮ್. ದಟ್ ಈಸ್ ಏನಂದ್ರೆ ನೋಡಿ, ನೀವೇನು ಹೇಳ್ತಾ ಇದ್ದೀರಾ, ಮುಸ್ಲಿಮ್ಸ್ ಆರ್ಗನೈಸೇಷನ್ ಯಾವುದಿದೆ ಟೆರರಿಸಮ್. ಯಾವುದಾದ್ರು ಮುಸ್ಲಿಂ ದೇಶ ಅವರು ಉಳಿಸ್ಕೊಳ್ಳೋಕ್ಕೋಸ್ಕರ, ಅವ್ರ ದೇಶ ಉಳಿಸ್ಕೊಳ್ಳೋಕ್ಕೋಸ್ಕರ ಯುದ್ಧ ಮಾಡುತ್ತಾರೆ ಅಂದರೆ ಟೆರರಿಸ್ಟು. ಇವ್ನ್ಯಾವನ ಸೆಡೆ ನನ್ನ ಮಗ. ನೀವು ಅದೇ ಹೇಳ್ತಾ ಇರೋದು. ಆ ಥರ ಏನಾರು ಇದೆಯಾ? ಇಸ್ಲಾಮಿಕ್ ಆರ್ಗನೈಸೇಷನ್ ಯಾವ್ದಾರು ಇದ್ರೆ ಅದು ಟೆರರಿಸ್ಟಾ? ಓಕೆ 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 ಕ್ವೆಶ್ಚನ್. ಎಸ್, ಖಂಡಿತವಾಗಿಯೂ ಅಲ್ಲ. ಯಾರು ಇಸ್ಲಾಂನ ಹೆಸರಲ್ಲಿ ವೆಪನ್ ಇಟ್ಕೊಂಡಿದ್ದಾರಲ್ಲ, ಇಸ್ಲಾಂನ ಹೆಸರಲ್ಲಿ ವೆಪನ್ ಇಟ್ಕೊಂಡು ನಾನ್ ಅಡ್ಮಿನಿಸ್ಟ್ರೇಟಿವ್ ಅಥಾರಿಟಿಯಾಗಿ ಅಮಾಯಕರ ಕಗ್ಗೊಲೆ ಮಾಡಿದಾಗ ಅದನ್ನ ಇಸ್ಲಾಮಿಕ್ ಟೆರರಿಸಮ್ ಅಂತ ಕರಿತೀವಿ ನಾವು. ದಟ್ ಈಸ್ ಇಸ್ಲಾಮಿಕ್ ಟೆರರಿಸಮ್. ಅದರ ಬಗ್ಗೆ ನೋ ಡೌಟ್. ಹಾಗೆ ಬೇರೆ ಬೇರೆ ಮಾದರಿಯ ಟೆರರಿಸ್ಟ್ ಇದ್ದಾರೆ. ಈಗ LTTE ಅವ್ರನ್ನ ತಮಿಳು ಉಗ್ರರು ಅಂತ ಕರಿತೀವಿ, ತಮಿಳು ಉಗ್ರರು ಅಂತ ಕರಿತೀವಿ. ಟೆರರಿಸ್ಟ್. ಓಕೆ, ಒಂದು ನಿಮಿಷ. ಇನ್ನೊಂದು ನೀವು ಹೇಳಿದ್ರಿ ವಿತಂಡವಾದಗಳಿಗೆ ನಾನು ಹೇಳ್ತೇನೆ. ಮಾತಾಡ್ತಾ ಇದ್ದೀನಿ ನಾನು. ನಾನೇನು ಹೇಳ್ತೇನೆ, ನೀವು ಹೇಳಿದ್ರಿ ಇಸ್ರಾಯೇಲ್ ಮೇಲೆ ದಾಳಿ ಮಾಡಿದ್ರು ಅಂತ. ಯಾರು? ಹಮಾಸ್ ಅವರು 20 ನಿಮಿಷದಲ್ಲಿ 5,000 ರಾಕೆಟ್ಗಳು ಬಿಟ್ರು. 1948 ಅವರು ಅಲ್ಲಿನ ಪಲಸ್ತೀನ್ ಜನಗಳಿಗೆ, ಅಲ್ಲಿನ ಮಕ್ಕಳಿಗೆ, ಅಲ್ಲಿನ ಹೆಂಗಸರಿಗೆ ಮಸೀದಿನಲ್ಲಿ ನುಗ್ಗಿ ಹೊಡೆದಿದ್ದಾರೆ. ಅದೆಲ್ಲ ಎಷ್ಟೋ ಸಾವಿರಾರು ಮಕ್ಕಳುಗಳಿಗೆ ಕೊಲ್ಲಿದ್ದಾರೆ, ಎಷ್ಟು ಯುವಕರಿಗೆ ಕೊಲ್ಲಿದ್ದಾರೆ, ಎಷ್ಟು ಅಮಾಯಕರಿಗೆ ಕೊಲ್ಲಿದ್ದಾರೆ. ಅದಕ್ಕೆ ಮಾತಾಡೋಕ್ಕೆ ಯಾರಿಗೂ ಶಕ್ತಿ ಇಲ್ವಾ? ಯಾಕೆ ಅದ್ರ ಬಗ್ಗೆ ಮಾತಾಡೋದಿಲ್ಲ? ನೀವು ಇಸ್ರಾಯೇಲ್ ಹೋಗಿದ್ರಿ ರೀಸೆಂಟ್ಲಿ, ನೀವು ಯಾಕೆ 1948 ಪಲಸ್ತೀನ್ ಮೇಲೆ ಜನಗಳ ಮೇಲೆ ಅತ್ಯಾಚಾರ ಆಗ್ತಾ ಇದೆ, ಅವ್ರು ಕೊಲ್ತಾ ಇದ್ದಾರೆ, ಅಲ್ಲಿಗೆ ಯಾಕೆ ಹೋಗಿಲ್ಲ ನೀವು? ಇನ್ನೊಂದು, ನಮ್ಮ ದೇಶದಲ್ಲಿ ಕೇಳ್ಕೊಳ್ಳಿ, ನಮ್ಮ ದೇಶದಲ್ಲಿ ಮಣಿಪುರ್ನಲ್ಲಿ ನಮ್ಮ ಜನಗಳಿಗೆ ಹೊಡೆದ್ರು, ಅಲ್ಲಿ ಯಾಕೆ ನೀವು ಹೋಗಿಲ್ಲ? ನಮ್ಮ ದೇಶದ ಬಿಟ್ಬಿಟ್ಟು ನೀವು ಇಸ್ರಾಯೇಲ್ ಹೋಗಿದ್ದೀರಾ. ಮಣಿಪುರ್ನಲ್ಲಿ ನಮ್ಮ ಹುಡುಗಿರಿಗೆ ಹೆಂಗೆ ರಸ್ತೆನಲ್ಲಿ ತಿರುಗಿಸಿದ್ರು ಅಂತ ಗೊತ್ತಿದೆ ಎಲ್ಲ ದೇಶಕ್ಕೆ, ನೀವೆಲ್ಲ ಯಾಕೆ ಹೋಗಿಲ್ಲ? ಅಲ್ಲಿ ಹೋಗ್ಬೇಕಿತ್ತಲ್ಲ. ನಮ್ಮ ದೇಶ ನಮ್ ಫಸ್ಟ್ ಇಂಪಾರ್ಟೆಂಟ್. ಇವನೇ ನನಗೆ ಕೌಂಟರ್ ಕೊಡ್ತಾವನೆ, ಈಗ ನಾನು ಕೊಡ್ತೀನಿ ನೋಡಿ ಕೌಂಟ್ರು. ಬೆಚ್ಚೆ ಬದ್ದು ಬಿಡ್ಬೇಕು. ಈ ಪ್ರಶ್ನೆ ಎಲ್ಲರೂ ಕೇಳ್ತಾ ಇದ್ದಾರೆ. ಮಣಿಪುರಕ್ಕೆ ಹೋದ್ರಿ? ಅಲ್ಲ, ಒಂದೇ ನಿಮಿಷ. ಅವ್ರು ಇಸ್ರೇಲ್ಗೆ ಹೋದ್ರಿ? ಮೂರು ಬೇರೆ ಬೇರೆ ಪ್ರಶ್ನೆ. ಓಕೆ, ಫಸ್ಟ್ ಮಣಿಪುರಕ್ಕೆ ಹೋಗ್ಲಿಲ್ಲ, ಇಸ್ರೇಲ್ಗೆ ಯಾಕೆ ಹೋದ್ರಿ? ಮಣಿಪುರ ಯಾಕೆ? ರಾಜಸ್ಥಾನದಲ್ಲಿ ಅಪ್ರಾಪ್ತ ಬಾಲಕಿಯೊಬ್ಬಳನ್ನು ಗ್ಯಾಂಗ್ ರೇಪ್ ಮಾಡಿ ಇಟ್ಟಿಗೆ ಭಟ್ಟಿಗೆ ಹಾಕಿ ಸುಡಲಾಯಿತು. ರಾಜಸ್ಥಾನಕ್ಕೆ ಯಾಕೆ ಹೋಗಲಿಲ್ಲ ಅನ್ನೋ ಪ್ರಶ್ನೆ ನೀವು ಕೇಳೋದಿಲ್ಲ. ಮಣಿಪುರ್ ಕಮ್ಸ್ ಟು ಯು. ಪ್ರತಿಯೊಬ್ಬರಿಗೂ ಸಬ್ಜೆಕ್ಟ್ ಆಫ್ ಇಂಟ್ರೆಸ್ಟ್ ಅನ್ನೋದೊಂದು ಇರುತ್ತೆ. ಇಸ್ರೇಲ್ ಈಸ್ ಸಬ್ಜೆಕ್ಟ್ ಆಫ್ ಮೈ ಇಂಟ್ರೆಸ್ಟ್. ಇಂಡಿಯಾ ಸಬ್ಜೆಕ್ಟ್ ಇಂಟ್ರೆಸ್ಟ್. ಒಂದು ನಿಮಿಷ.
ಇಸ್ರೇಲ್ ಸಬ್ಜೆಕ್ಟ್ ಆಫ್ ಮೈ ಇಂಟ್ರೆಸ್ಟ್. ಅದರ ಬಗ್ಗೆ ನೋ ಡೌಟ್. ನಾನು ಇಸ್ರೇಲ್ಗೆ ಹೋಗೋ ಸ್ವಲ್ಪ ದಿವಸ ಮುಂಚೆ ನನ್ನ ಆಫೀಸ್ಗೆ ಒಬ್ಬರು ಬಂದಿದ್ದರು. ಅವ್ರಿಗೆ ಹೇಳೋದು, ನಿಮಗೆ ಪ್ರಯಾರಿಟಿ ಅನ್ನೋದೇ ಇಲ್ಲ ಮಾಧ್ಯಮದವ್ರಿಗೆ. ಏನನ್ನು ಮಾತಾಡಬೇಕು, ಏನು ಮಾತಾಡ್ತಿದ್ದೀರಿ ನೀವು, ಜಗತ್ತಿಗೆ ಅರ್ಜೆಂಟಾಗಿ ನೀಡಾಗಬೇಕಾಗಿರೋದೇನು. ತುಂಬ ಹೊತ್ತು ಬೈದರು ಅವ್ರನ್ನ. ನಾನು ಕೇಳಿದೆ, ಏನು ವಿಷಯ ಮಾತಾಡ್ಬೇಕು ಹೇಳಿ ನಾವು ಅಂತ. ಅವ್ರು ಹೇಳೋದು, ಜೇನುನೊಣಗಳ ಸಂತತಿ ನಾಶ ಆಗ್ತಾಯಿದೆ, ಕ್ರಿಮಿನಾಶಕ ಬಳಕೆಯಿಂದ ಜೇನುನೊಣಗಳ ಸಂತತಿ ನಾಶ ಆಗ್ತಾಯಿದೆ. ಈ ಜಗತ್ತಿನಲ್ಲಿ ಮನುಷ್ಯರೆಲ್ಲರೂ ಸತ್ತು ಹೋದರೆ ಜಗತ್ತು ತುಂಬ ಸುಂದರ ಆಗುತ್ತೆ. ಬಟ್ ಜೇನುನೊಣಗಳ ಸತ್ತು ಹೋದರೆ 2 ವರ್ಷದ ನಂತರ ಜಗತ್ತೇ ಇರೋದಿಲ್ಲ. ಪರಾಗಸ್ಪರ್ಶ ಆದರೆ ತುಂಬ ಸೈಂಟಿಫಿಕಾಗಿ ಎಕ್ಸ್ಪ್ಲೇನ್ ಮಾಡಿದ್ರು ಅವರು. ಇನ್ನೂ ದೊಡ್ಡ ಸತ್ಯ ಅಲ್ವಾ ಅದು. ನಾವು ಜಗತ್ತಿನ ಎಲ್ಲ ಸಮಸ್ಯೆಗಳು ಬಿಟ್ಟು ನಾನು ಜೇನುನೊಣಗಳನ್ನು ಉಳಿಸೋದಕ್ಕೋಸ್ಕರ ಮಾತ್ರ ನಾವು ಕೆಲಸ ಮಾಡ್ಬೇಕು ಇನ್ಮೇಲೆ. ನಿಜ ಅಲ್ವಾ ಅದು? ಈಸ್ ಇಟ್ ನಾಟ್ ಟ್ರೂ? ಮಣಿಪುರ ಯಾಕ್ರಿ, ಇಸ್ರೇಲ್ ಯಾಕ್ರಿ, ರಾಜಸ್ಥಾನ ಯಾಕ್ರಿ? ನಾಳೆ ಬೆಳಗ್ಗೆ ಎದ್ದು ನಾವು ಜೇನುನೊಣಗಳ ರಕ್ಷಣೆಗೆ ಹೋರಾಡಬೇಕು. ಫಸ್ಟ್ ನಮ್ಮ ಡು ಯು ಅಗ್ರಿ? ಡು ಯು ಅಗ್ರಿ? ಅಲ್ವಾ, ಅದನ್ನೇ ಹೇಳೋದು. ಏನಾರ ಆದ್ರೆ ಅಲ್ಲಿ ಹೋಗ್ಬೇಕಲ್ಲ, ನಮ್ಮ ಮನೆ ಅಲ್ಲ. ಅದನ್ನ ಬಿಟ್ಬಿಟ್ಟು ನೀವು ಬೇರೆ ದೇಶಕ್ಕೆ ಹೋಗ್ತೀರಾ, ಇಲ್ಲಿ ನಿಮ್ಗೆ ಇದಿಲ್ವಾ? ನನ್ನ ಪ್ರಶ್ನೆ ಇದಲ್ವಾ ಪ್ರಯಾರಿಟಿ? ಯಾವುದು? ಜೇನುನೊಣಗಳ ಬಗ್ಗೆ ನಾವು ಒಂದು ಕಾರ್ಯಕ್ರಮ ಮಾಡಿಲ್ವಪ್ಪ. ತಿಳ್ಕಳೆ ಕಾಲರ್ ಹಿಡಿದು ಕೇಳ್ಬೇಕು ನೀವು ನಮ್ಮನ್ನು. ಯಾಕೆ ಮಾಡ್ತಿಲ್ಲ ನೀವು? ಜಗತ್ತಿನ ಉಳಿವು ಡಿಪೆಂಡ್ ಆಗಿರೋದು ಜೇನುನೊಣಗಳ ಮೇಲೆ. ಯಾವ ಥರ ಕೇಳಿದ್ರೆ ನೀವು ಪ್ರಶ್ನೆನ? ಯಾವಾಗ? ಅಲ್ರಿ, ನಾವು ಜೀವಂತವಾಗಿ ಇಂಡಿಯಾ ಅಂತ ಉಳಿದ್ರೆ ತಾನೇ ನೀವು ಅಲ್ಲಿ ಹೋಗಕ್ಕೆ ಸಾಧ್ಯ. ಇಂಡಿಯಾನೇ ಇಲ್ಲ ಅಂದ್ರೆ ನೀವೆಂದು ಹೋಗ್ತೀರಾ? ನಮ್ಮ ದೇಶಕ್ಕೆ ಉಳಿಸ್ಕೊಳ್ಳೋದ್ ಕರ್ತವ್ಯ ನಮ್ದಲ್ವಾ? ಫಸ್ಟ್ ನಮ್ಮ ದೇಶದಲ್ಲಿ ದೌರ್ಜನ್ಯ ಆದ್ರೆ ನಮ್ಮ ಹೆಣ್ಮಕ್ಳಿಗೆ ಹೊಡೆದ್ರೆ ನಾವು ಕ್ವಶನ್ ಮಾಡ್ಬೇಕು, ನಾವು ನಿಂತ್ಕೋಬೇಕು. ನೀವು ಇಲ್ಲಿ ಕ್ವಶನ್ ಮಾಡೋದ್ ಬಿಟ್ಬಿಟ್ಟು ನೀವು ಇಸ್ರಾಯೇಲ್ ಹೋಗ್ತೀವಿ. ಸರ್, ರಾಜಸ್ಥಾನದ ಬಗ್ಗೆ ಒಂದು ಪೋಸ್ಟ್ ಆದ್ರೂ ಹಾಕಿದೀವಿ ನಾವು. ಯಾಕೆ ಹಾಕಿಲ್ಲ? ಲೆಟ್ ಅಸ್ ನಾಟ್ ಗೆಟ್ ಇಂಟು ದ್ಯಾಟ್ ಆರ್ಗ್ಯುಮೆಂಟ್. ಇನ್ನೊಂದು ಆರ್ಗ್ಯುಮೆಂಟ್ ಹೇಳಿದ್ರು ಸರ್. ಒಂದೇ ನಿಮಿಷ. ಈ ಕೆಲವೊಂದು ಸಲ ವಾದದಲ್ಲಿ 3 ಥರದ ವಾದ ಬರ್ತಾವೆ. ಒಂದು ಸಂವಾದ, ಒಂದು ಜಲ್ಪ ಮತ್ತು ವಿತಂಡವಾದ ಅಂತ. ನಾನು ನಿಮ್ಮ ಭಾಷೆಗೆ ತಕ್ಕನಾಗ ನಾನು ಉತ್ತರ ಕೊಡ್ತೀನಿ. ಸಂವಾದ ಮಾಡಬೇಕು ಅಂತಿದ್ದೆ, ನೀವು ಜಲ್ಪ ಬಿಟ್ಟು ವಿತಂಡಕ್ಕೆ ಬಂದುಬಿಟ್ರಿ. ನಾನು ವಿತಂಡಕ್ಕೆ ಬರ್ತೀನಿ. 5 ಲಕ್ಷ ಕಾಶ್ಮೀರಿ ಪಂಡಿತರನ್ನು ಅವರ ಭೂಮಿಯಿಂದ ಓಡಿಸಲಾಯ್ತಲ್ಲ ಸರ್. ಗ್ಯಾಂಗ್ ರೇಪ್ ಮಾಡಿ ಕಟ್ಟಿಗೆ ಕೊರೆಯುವ ಯಂತ್ರದಿಂದ ಅಡ್ಡಡ್ಡ ಸೀಳಲಾಯ್ತಲ್ಲ ಸರ್. ಇವತ್ತು ಪ್ಯಾಲೆಸ್ಟೈನ್ ಪರವಾಗಿ ಮಾತನಾಡಿದಂಥ ಎಷ್ಟು ಜನ ಕಾಶ್ಮೀರಿ ಪಂಡಿತರ ಅಟ್ಲೀಸ್ಟ್ ಪುನರ್ವಸತಿ ಬಗ್ಗೆ ಮಾತಾಡಿದ್ರು? ಅಟ್ಲೀಸ್ಟ್ ಪುನರ್ವಸತಿಯ ಬಗ್ಗೆ ಎಷ್ಟು ಜನ ಮಾತಾಡಿದ್ರು? ಒಂದು ನಿಮಿಷ. ಆಕ್ಯುಪೈಯಿಂಗ್ ಫೋರ್ಸ್ ಇಸ್ರೇಲು ಅಂತ ಹೇಳ್ತೀರಿ. ಫಾರ್ ದ ಸೇಕ್ ಆಫ್ ಆರ್ಗ್ಯುಮೆಂಟ್ ಲೆಟ್ ಅಸ್ ಅಗ್ರಿ ಟು ಇಟ್. ಜಗತ್ತಿನಲ್ಲಿ ಇನ್ನು ಒಂದು ಉದಾಹರಣೆ. ಯಾವುದಾದರೂ ಒಂದು ಸಮುದಾಯ ತನ್ನದೇ ದೇಶದಲ್ಲಿ ತಾನು ನಿರಾಶ್ರಿತವಾಗಿರುವಂಥ ಒಂದು ಉದಾಹರಣೆ ಹೇಳಿ ನನಗೆ. ಕಾಶ್ಮೀರಿ ಪಂಡಿತರನ್ನ ಹೊರತುಪಡಿಸಿ ನಮ್ಮಲ್ಲೂ ಇದೆ ಸರ್, ನಮ್ಮಲ್ಲೂ ಇದೆ. ಅಲ್ಲ, ಒಂದು ನಿಮಿಷ. ಒಂದು ಪೊಲಿಟಿಕಲ್ ಪಾರ್ಟಿ ಪ್ಯಾಲೆಸ್ಟೈನನ್ನು ಬೆಂಬಲಿಸಿ ರೆಸಲ್ಯೂಷನ್ ಪಾಸ್ ಮಾಡುತ್ತೆ. ರೆಸಲ್ಯೂಷನ್ನು ಕಾಶ್ಮೀರಿ ಪಂಡಿತರನ್ನು ಬೆಂಬಲಿಸಿ ರೆಸಲ್ಯೂಷನ್ ಪಾಸ್ ಮಾಡಿ ತೋರಿಸಿ ನನಗೆ, ತೋರಿಸಿ. ವಾದದಲ್ಲಿ ಇದನ್ನು ವಿತಂಡ ಅಂತಾರೆ. ನಾನು ಸಂವಾದ ಮಾಡಬೇಕು ಅಂತ ಕೂತ್ಕೊಂಡಿದ್ದೀನಿ. ನೀವು ಡೈರೆಕ್ಟಾಗಿ ವಿತಂಡಕ್ಕೆ ಹೋಗ್ತೀರಂದ್ರೆ ವಿತಂಡ ನನಗೂ ಬರುತ್ತೆ. ಅಂಡರ್ಸ್ಟ್ಯಾಂಡ್? ನೆಕ್ಸ್ಟ್. ನಮ್ಮ ಪ್ರಕಾರ ಇಲ್ಲಿಗೆ ಪಂಚಾಯ್ತಿ ಕ್ಲೋಸು. ಕೇಳ್ಕತ್ತ ನಾಟಕ ಬಂದ್.